ನಿಮಗೂ ಹಾಗೆ ನಿಮ್ಮ ಕುಟುಂಬದವರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೇನು ಅಂದ್ಕೊಂಡಿದ್ದೀರ ಆ ಕನಸೆಲ್ಲ ಬೇಗ ನನಸಾಗಲಿ. ಹಾಗೆ ನನ್ನ ಚಾನಲ್ ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಥೆನ ಶುರು ಮಾಡೋಣ ಬನ್ನಿ. ಎಪಿಸೋಡ್ 71. ವಿಜಯ್ ಸ್ಯಾಡಿಸ್ಟ್. ಆ ರಿಂಗ್ ಅವಳ ಕೈಗೆ ಸೆಟ್ ಆಗಲಿಲ್ಲ. ಅವನು ಮಿಸ್ ನಿಮ್ಮ ನೇಮ್ ಅಂತ ಮಾದಕ ಧ್ವನಿಯಲ್ಲಿ ನಯನ ಅಂತ ಹೇಳಿದ್ಲು. ನಯನ ಈ ರಿಂಗ್ ನಿನಗೆ ಸೆಟ್ ಆಗ್ತಿಲ್ಲ ಅಂತ ಅದನ್ನು ವಾಪಸ್ ತಗೊಂಡು ಅವಳು ಚೈನ್ನ ಕುತ್ತಿಗೆಯಿಂದ ತೆಗೆದು ನಯನ ಕುತ್ತಿಗೆ ಹಾಕೋಕೆ ಹೋದ. ಆಗ ದಿನೇಶ್ ರಾವ್ ಕೈ ನರ್ಸ್ ಕುತ್ತಿಗೆ ಮೇಲೆಲ್ಲ ಕೈ ಆಡಿಸಿದ್ದ. ನಯನ ವಿಜಯ್ ಮುಖ ನೋಡಿ ಡನ್ ಅನ್ನೋ ಸಿಂಬಲ್ ಮಾಡಿದ್ಲು. ದಿನೇಶ್ ರಾವ್ ನಯನನ ನೋಡ್ತಿದ್ದ. ಅವಳು ಥ್ಯಾಂಕ್ ಯು ಸರ್ ಅಂತ ಹೇಳಿದ್ಲು. ಅದಕ್ಕೆ ದಿನೇಶ್ ರಾವ್ ನಿಮ್ಮ ಜೋಡಿ ಕ್ಯೂಟ್ ಇದೆ ಅಂತ ಅವಳ ಪ್ಲೇಸ್ಗೆ ಹೋಗಿ ನಯನ ಪೌಡರ್ ಮಿಕ್ಸ್ ಮಾಡಿದ್ದ ಡ್ರಿಂಕ್ಸ್ನ ಪೂರ್ತಿ ಕುಡ್ದ. ವಿಜಯ್, ಹೇ ನಯನ ಅಲ್ಲಿ ನೋಡು, ಭಾವನಾ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ, ಬ್ಯೂಟಿಫುಲ್ ಆಗಿದ್ದಾಳೆ, ನಿನಗೆ ಹಾಗೆ ರೆಡಿ ಆಗೋದಕ್ಕೆ ಬರೋದಿಲ್ವಾ ಅಂತ ಹೇಳಿ ರೇಗ್ದ. ಅವನು ಸರಿ ನಾನು ಭಾವನಾನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ದ. ಅಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಹೇಳ್ದ. ದಿನೇಶ್ ರಾವ್, ಅಯ್ಯೋ ಭಾವನಾ ಕೂಡ ಇವಳಷ್ಟೇ ಇರೋದು, ಇಬ್ಬರು ಬ್ಯೂಟಿಯಲ್ಲಿ ಕಡಿಮೆ ಇಲ್ಲ, ವಿಜಯ್ಗೆ ಟೇಸ್ಟೇ ಇಲ್ವಾ ಅಂತ ಹೇಳ್ಕೊಂಡ. ಭಾವನಾ ವಿಜಯ್ನ ಒಂದು ಪಾರ್ಟಿಯಲ್ಲಿ ನೋಡಿದ್ಲು. 4 ವರ್ಷ ಹಿಂದೆ ಹೀನಾ ಜೊತೆ ಅವನು ಹೀನಾಗೆ ರೇಗಿಸಿದ್ದ ಹುಡುಗರಿಗೆ ಚೆನ್ನಾಗಿ ಬಾರಿಸಿದ್ದ. ಆಗ ಅವಳು ವಿಜಯ್ಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಅವನ ಮೇಲೆ ಇಂಟ್ರೆಸ್ಟ್ ಬಿಟ್ಬಿಟ್ಟಿದ್ಲು. ವಿಜಯ್ ಹೋಗಿದ್ದು ನೋಡಿ ನಯನ, ನೋಡಿ ಸರ್ ವಿಜಯ್ ಯಾಕೆ ಹೀಗೆ, ನನಗಿಂತ ಬ್ಯೂಟಿ ಬೇಕಾ ಅಂತ ಅಳೋ ಹಾಗೆ ಕೇಳಿದ್ಲು. ದಿನೇಶ್ ರಾವ್ ಸಿಕ್ಕಿದ್ದೇ ಚಾನ್ಸ್, ವಿಜಯ್ನ ನೋಡ್ಕೊ ಅಂತ ಹೇಳಿ ಎದ್ದು ನಯನ ಹತ್ರ ಬಂದು ಅವಳನ್ನ ಟೈಟಾಗಿ ಹಗ್ ಮಾಡ್ದ. ಅಳ್ಬೇಡ, ವಿಜಯ್ ಸ್ವಲ್ಪ ಹಾಗೆ, ಹುಡುಗಿರಂದರೆ ಹುಚ್ಚು ಅಷ್ಟೆ ಅಂತ ಹೇಳ್ದ. ಆಗ ಅವಳು ಇನ್ನೂ ಡ್ರಾಮಾ ಮಾಡ್ತಾ ಸರ್ ಅಂತ ದಿನೇಶ್ ರಾವ್ ಹತ್ರ ಒರಗಿ ಅಳೋ ಹಾಗೆ ಆ್ಯಕ್ಟಿಂಗ್ ಮಾಡಿದ್ಲು. ದಿನೇಶ್ ರಾವ್ ಅವಳು ಬೆನ್ನನ್ನು ತಟ್ಟುತ್ತಾ ಡೋಂಟ್ ಕ್ರೈ ಅಂತ ಸಮಾಧಾನ ಮಾಡ್ತಿದ್ದ. ವಿಜಯ್ ಅದನ್ನು ನೋಡಿ ಮಿಷನ್ ಆಲ್ಮೋಸ್ಟ್ ಕಂಪ್ಲೀಟ್, ಇನ್ನು ಅರ್ಧ ಗಂಟೆ ಅಷ್ಟೇ, ಅವ್ನು ಕಂಟ್ರೋಲ್ ತಪ್ತಾನೆ ಅಂತ ಭಾವನಾ ಕಡೆ ಹೋದ. ಭಾವನಾ ಟೇಬಲ್ ಹತ್ರ ಅವಳು ಏಜ್ ಹುಡುಗಿ ಜೊತೆ ಮಾತಾಡ್ತಾ ಡ್ರಿಂಕ್ಸ್ ಮಾಡ್ತಿದ್ಲು. ಅವಳು ರೆಡ್ ಕಲರ್ ಸ್ಲೀವ್ಲೆಸ್ ಡ್ರೆಸ್ ಬರೀ ಮಂಡಿ ತನಕ ಬರ್ತಿತ್ತು. ಅವಳು ಓಪನ್ ಹೇರ್, ಬಾಡಿ ಸ್ಟ್ರಕ್ಚರ್ ನೋಡೋಕ್ಕೆ ಮಾಡೆಲ್ ಆಗಿದ್ಲು. ವಿಜಯ್ ಹಾಯ್ ಅಂತ ಅವಳ ಟೇಬಲಿಗೆ ಬಂದ. ಆಗ ಭಾವನಾ ಅವಳ ಫ್ರೆಂಡ್ಸ್ಗೆ ಹೋಗಿ ಅಂತ ಸನ್ನೆ ಮಾಡಿದ್ಲು. ಅದೇ ಸಮಯಕ್ಕೆ ವೇಟರ್ ಬಂದು ಡ್ರಿಂಕ್ಸ್ ಸರ್ವ್ ಮಾಡಿ ಹೋದ. ಆಗ ಭಾವನಾ ಬನ್ನಿ ವಿಜಯ್ ಅವ್ರಿಗೆ ತಗೊಳ್ಳಿ ಡ್ರಿಂಕ್ಸ್ ಅಂತ ಹೇಳಿದ್ಲು. ವಿಜಯ್ ಡ್ರಿಂಕ್ಸ್ ತೆಗೆದು ಸಿಪ್ ಮಾಡಿ ಏನು ನೀವು, ನಿಮ್ಮ ತಂದೆ ಅಂಕಿತ್ ಎಲ್ಲಿ ಅಂತ ಕೇಳ್ದ. ಆಗ ಅವಳು ವಿಜಯ್ನ ನೋಡಿ ಇಲ್ಲ ಅವರು ಪಾರ್ಟಿ ಬಾರ್ಗೆಲ್ಲ ಕಡಿಮೆ ಅಂತ ಹೇಳಿದ್ಲು. ಆಗ ಅವನು ನಿಮ್ಮ ಥರ ಬ್ಯೂಟಿಫುಲ್ ಆಗಿರೋ ಮಗಳಿದ್ರೆ ಪಾರ್ಟಿಗೆ ಬರೋ ಅವಶ್ಯಕತೆ ಏನು ಅಂತ ಹೇಳ್ದ. ಅದು ಹೇಳಿ ಭಾವನ ಬ್ಲಶ್ ಆದ್ಲು. ದಿನೇಶ್ ರಾವ್ಗೆ ಮತ್ತು ನಿಧಾನವಾಗಿ ಏರ್ತಿತ್ತು. ಅವನು ನಯನ ಜೊತೆ ಮೂವ್ ಆನ್ ಆಗೋದಕ್ಕೆ ನೋಡ್ತಿದ್ದ. ನಯನ ಇದೇ ಸರಿಯಾದ ಟೈಮ್ ಅಂತ ಎದ್ದು ಆಚೆ ಹೋದ್ಲು. ದಿನೇಶ್ ರಾವ್ ಮತ್ನಲ್ಲಿ ನಿಂತ್ಕೋ ನಯನ ಅಂತ ಹಿಂದೆ ಹೋದ. ಹಾಗೆ ಪಕ್ಕದ ಹೋಟೆಲ್ ರೂಮ್ಗೆ ನಯನ ಹೋದ್ಲು. ದಿನೇಶ್ ರಾವ್ ನಯನ ಇರೋ ರೂಮ್ನ ಮತ್ನಲ್ಲಿ ಹುಡುಕೊಂಡು ಹೋದ. ರೂಮ್ ಡೋರ್ ಓಪನ್ ಆಗಿತ್ತು. ರೂಮ್ ಒಳಗಡೆ ಒಬ್ಬ ಹುಡುಗ ಇದ್ದ. ನಯನಂಗೆ ಮಾತ್ರ ಹುಡುಗ ಇರೋದು ಗೊತ್ತಿತ್ತು. ಆ ಹುಡುಗ ಏನೂ ಆಗಲ್ಲ, ಇನ್ನು 15 ನಿಮಿಷ ಅವ್ರಿಗೆ ಜಾಸ್ತಿ ಮತ್ತೆ ಇರುತ್ತೆ, ಅಲ್ಲಿ ತನಕ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದ. ಅವಳು ಓಕೆ ಅಂತ ಹೇಳಿದ್ಲು. ದಿನೇಶ್ ರಾವ್ ರೂಮ್ ಒಳಗಡೆ ಬಂದು ನೋಡ್ದ. ನಯನ ಬೆಡ್ ಮೇಲೆ ಮಲ್ಕೊಂಡು ಅಳ್ತಿದ್ಲು. ದಿನೇಶ್ ರಾವ್ ನಯನ ಏನಾಯ್ತು ಹೇಳು ಮೇಲೆ ಅಂತ ಅವಳ ಬಾಡಿ ಟಚ್ ಮಾಡೋದಕ್ಕೆ ಹೋಗಿ ಕಂಟ್ರೋಲ್ ಮಾಡಿಕೊಂಡು ತಲೆ ಸವರ್ದ. ಆಗ ನಯನ ಮೇಲೆದ್ದು ದಿನೇಶ್ ರಾವ್ನ ಅಪ್ಕೊಂಡು ನನಗೆ ವಿಜಯ್ ಮೋಸ ಮಾಡ್ತಿದ್ದಾನೆ ಅಂತ ಅಳೋದಕ್ಕೆ ಶುರು ಮಾಡಿದ್ಲು. ದಿನೇಶ್ ರಾವ್ ಅವಳನ್ನು ಇನ್ನಷ್ಟು ಜೋರಾಗಿ ಹಗ್ ಮಾಡ್ದ. ದಿನೇಶ್ ರಾವ್ಗೆ ಮತ್ತು ಪೂರ್ತಿಯಾಗಿ ನಶೆ ಏರಿತ್ತು. ಅವನು ನಯನಾಗೆ ಕಿಸ್ ಮಾಡೋಕ್ಕೆ ಹೋದ, ಆದರೆ ಅವಳು ತಪ್ಪಿಸ್ಕೊಂಡ್ಳು. ರೂಮ್ನಲ್ಲಿದ್ದ ಹುಡುಗ ಈಗ ವಿಡಿಯೋ ರೆಕಾರ್ಡ್ ಆನ್ ಮಾಡ್ದ. ನಯನ ತನ್ನ ಆ್ಯಕ್ಟಿಂಗ್ ಸ್ಕಿಲ್ ತೋರಿಸ್ತಿದ್ಲು. ಅವಳು ದಿನೇಶ್ ರಾವ್ ತನ್ನ ಮೇಲೆ ರೇಪ್ ಮಾಡೋಕ್ಕೆ ಬರ್ತಿದ್ದಾನೆ ಅನ್ನೋ ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರು. ಆದರೆ ದಿನೇಶ್ ರಾವ್ಗೆ ಮತ್ನಲ್ಲಿ ಏನೂ ತಿಳಿತಿರ್ಲಿಲ್ಲ. ಅವನು ಏನೂ ಮಾಡೋದಿಲ್ಲ ಬಾ ಅಂತ ಅವಳ ಹತ್ರ ಹೋಗ್ತಿದ್ದ. ನಯನ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ಲು. ಅದೇ ಸಮಯಕ್ಕೆ ಪೊಲೀಸ್ ಅಲ್ಲಿಗೆ ಬಂದರು. ವಿಡಿಯೋ ಮಾಡ್ತಿದ್ದವನು ಆಗಲೇ ಔತ್ಕೊಂಡಿದ್ದ. ದಿನೇಶ್ ರಾವ್ ಮತ್ನಲ್ಲಿದ್ದ. ಅವನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋದರು. ವಿಜಯ್ ಭಾವನಾಗೆ ಡ್ರಿಂಕ್ಸ್ ಬಾಟಲ್ನಲ್ಲಿ ಏನೋ ಸೇರಿಸಿ ನಶೆ ಬರೋ ಹಾಗೆ ಮಾಡಿದ್ದ. ಅವಳ ಜೊತೆ ಕಿಸ್ ಮಾಡೋ ಫೋಟೋ ತೆಕ್ಕೊಂಡು ಅವನ ತಂದೆ ಕಳಿಸ್ದ. ನಿನ್ನ ಮಗಳ ಮದುವೆ ಮಾಡಬೇಕು ಅಂತ ಇದೆಯಂತೆ, ಈಗ ಯಾವ ಮುಖ ಇಟ್ಕೊಂಡು ಮಾಡ್ತೀಯಾ ಅಂತ ಹೇಳ್ದ. ಆಗ ಭಾವನಾ ತಂದೆ ಅಂಕಿತ್ ಪ್ಲೀಸ್ ವಿಜಯ್ ಅವಳು ಆ ರೀತಿ ಹುಡುಗಿ ಅಲ್ಲ ಅಂತ ಗೊತ್ತು ನನಗೆ, ನಿನಗೇನು ಬೇಕು ಅಂತ ನನಗೆ ಗೊತ್ತು, ಪ್ಲೀಸ್ ಏನು ಮಾಡಬೇಡ ಅಂತ ಕೇಳ್ಕೊಂಡ. ವಿಜಯ್ ಓಕೆ ಬಾಯಿಲ್ಗೆ ಅಂತ ಕರೆದ. ಅದಕ್ಕೆ ಅಂಕಿತ್ ಪಾಂಡೆ ಓಕೆ ಈಗಲೇ ಬರ್ತೀನಿ ಅಂತ ಹೇಳ್ದ. ಇನ್ನು
3 ಬಿಸ್ನೆಸ್ ಪಾರ್ಟ್ನರ್ಗಳನ್ನು ವಿಜಯ್ ಕಡೆಯವರು ಫ್ಯಾಮಿಲಿ ಮುಂದೆ ತಂದು ಶೇರ್ ವಾಪಸ್ ಬರೋ ಹಾಗೆ ಮಾಡಿಕೊಂಡ್ರು. 60% ಶೇರ್ ರಿಕವರ್ ಆಗಿತ್ತು. ವಿಜಯ್ ಆಲ್ಮೋಸ್ಟ್ ಪ್ರಾಬ್ಲಮ್ ಕ್ಲಿಯರ್, ಇನ್ನು ಇಬ್ಬರದು ಆಲ್ಮೋಸ್ಟ್ ಮುಗಿಯೋವಾಗಿದೆ ಅಂತ ಹೇಳ್ಕೊಂಡ. ಅಂಕಿತ್ ಪಾಂಡೆ ನನ್ನ ಮಗಳು ಅಂತ ಕೇಳ್ದ. ಆಗ ವಿಜಯ್ ನಿನ್ನ ಕಾರಲ್ಲಿ ಅಂತ ಮೊಬೈಲ್ ಆನ್ ಮಾಡಿ ವಿಡಿಯೋ ತೋರಿಸ್ದ. ಅವನು ನೋಡಿ ಅಂಕಿತ್, ಇದುವರೆಗೂ ನೀನು ಕಂಪ್ನಿಯಲ್ಲಿ ಮೋಸ ಮಾಡಿಲ್ಲ, ಅದೇ ಕಾರಣಕ್ಕೆ ನಿನಗೆ ಚಾನ್ಸ್ ಕೊಡ್ತಾಯಿದ್ದೀನಿ. ಇದು ನೀನು ದಿನೇಶ್ ರಾವಿಂದ ಮಾಡಿರೋದು ಅಂತ ಗೊತ್ತು. ನನ್ನ ಕಂಪ್ನಿ ಶೇರ್ ವಾಪಸ್ ಕಡಿಮೆ ಸೇಲ್ ಮಾಡು, ನಮಗೆ ಹಾಗೆ ನಿನ್ನ ಶೇರ್ಲಿ 5% ನೀನು ಮಾಡಿದ ತಪ್ಪಿಗೆ ಅಂತ ಹೇಳ್ದ. ಆಗ ಅಂಕಿತ್ ಪಾಂಡೆ ಸಾರಿ ವಿಜಯ್ ಅಂತ ಹೇಳಿ ಯಾರಿಗೋ ಕಾಲ್ ಮಾಡ್ದ. ಶೇರ್ ವಿಜಯ್ ಕಂಪ್ನಿಗೆ ಸೇಲ್ ಆಗಿತ್ತು. ವಿಜಯ್ ಇಲ್ಲ, ಭಾವನಾ ಅವನ ಫೋಟೋನ ಬೆಂಕಿಗೆ ಹಾಕ್ದ. ಟೆನ್ಷನ್ ಆಗಬೇಡಿ, ನನ್ನ ಹತ್ರ ಇರೋ ಒಂದೇ ಒಂದು ಒಳ್ಳೆ ಬುದ್ಧಿ ಅಂದರೆ ಹೇಳಿರೋ ಹಾಗೆ ನಡ್ಕೊಳ್ಳೋದು ಅಂತ ಹೇಳ್ದ. ಆಗ ಅಂಕಿತ್ ಸರಿ ವಿಜಯ್ ಕ್ಷಮಿಸು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ನಯನ ವಿಜಯ್ ಇರೋ ಕಡೆ ಬಂದಳು. ವಿಜಯ್ ನರ್ಸ್ ನೋಡಿ ಏನು ಹೇಳಿದೆ, ಒಂದು ಬ್ಲ್ಯಾಂಕ್ ಚೆಕ್ ಕೊಟ್ಟ. ತಗೋ, ಅಮೌಂಟ್ ಲಿಮಿಟ್ 100 ಕೋಟಿ, ಇನ್ನಿನ್ನ ಅವಶ್ಯಕತೆ ಇಲ್ಲ ನನಗೆ ಅಂತ ಹೇಳ್ದ. ಆಗ ನಯನ ವಿಜಯ್ ಏನು ಹೇಳ್ತಾ ಇದೆಯಾ ನೀನು, ನನ್ನ ಇಷ್ಟಪಡ್ತಿಲ್ವಾ ಅಂತ ಕೇಳಿದ್ಲು. ಆಗ ವಿಜಯ್ ಎಸ್, ನೀನು ನನಗಿಷ್ಟ, ಹಾಗಂತ ನಿನ್ನ ಜೊತೆ ಯಾವಾಗಲೂ ಇರೋದಕ್ಕಾಗೋದಿಲ್ಲ. ಆಮೇಲೆ ನಿನಗೇನೇ ಹೆಲ್ಪ್ ಬೇಕು ಅಂದರೂ ಬಂದು ಕೇಳು ನನ್ನ, ಸರಿನಾ? ನನ್ನ ಕಂಪ್ನಿ ಉಳಿಯೋದಕ್ಕೆ ನೀನೇ ಕಾರಣ. ನನ್ನ ಲೈಫಲ್ಲಿ ಹುಡುಗಿ ವೈಫ್ ಅಂತ ಬಂದರೆ ಇವಳು ಮಾತ್ರ ಅಂತ ಹೀನಾ ಫೋಟೋ ತೋರಿಸ್ದ. ವಿಜಯ್ ಹೀನಾನ ಅಷ್ಟು ಇಷ್ಟಪಟ್ಟರೆ ಬೇರೆ ಹುಡುಗರ ಜೊತೆ ಇರೋದು ಯಾಕೆ? ಎಪಿಸೋಡ್ 72 ವಿಜಯ್ ಕಂಪನಿ ಸೇಫ್. ನನ್ನ ಲೈಫಲ್ಲಿ ಹುಡುಗಿ ವೈಫ್ ಅಂತ ಬಂದರೆ ಇವಳು ಮಾತ್ರ ಅಂತ ನಯನಾಗೆ ಹೀನಾ ಫೋಟೋ ತೋರಿಸ್ದ. ಇವಳು ನನ್ನ ಚೈಲ್ಡ್ಹುಡ್ ಲವ್, ಇವಳೇ ನನ್ನ ಲೈಫ್ ಲಾಂಗ್ ಹೆಂಡತಿ ಆಗೋಳು. ನೀನು ಗರ್ಲ್ ಫ್ರೆಂಡ್ ಆಗಿರು, ಆದರೆ ನನಗೆ ಕ್ಲೋಸ್ ಆಗೋ ಪ್ರಯತ್ನ ಬೇಡ ಅಂತ ಹೇಳ್ದ. ನಯನ ಮುಖ ಬಾಡಿದ್ದು ನೋಡಿ ಅವಳ ಹತ್ರ ಹೋಗಿ ಬೇಜಾರಾಗಬೇಡ, ಮೂವ್ ಆನ್ ಅಂತ ಹೇಳ್ದ. ಈ ನಿನ್ನ ವಿಡಿಯೋ ಆಚೆ ಕೂಡ ಬರೋದಿಲ್ಲ, ನನಗೆ ಅಂಥ ಕೆಲಸ ಮಾಡಿದವ್ರನ್ನ ನಾನು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ನಯನ ನೀನು ಹೇಳಿದ ನಿಜ, ವಿಜಯ್ ಸರಿ ಇಲ್ಲ, ನಾನು ನಿನ್ನ ಮಾತು ಕೇಳಿದೆ, ಬ್ಲೈಂಡಾಗಿ ವಿಜಯ್ನ ನಂಬಿದೆ, ಛೇ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಪಬ್ಬಿಂದ ಆಚೆ ಬಂದಾಗ ಅವಳ ಮುಂದೆ ಕಾರ್ ಬಂತು. ಆ ಕಾರಲ್ಲಿ ವಿಜಯ್ಗೆ ಹುಷಾರು ತಪ್ಪುವಾಗಿ ಮಾಡಿದ ಹುಡುಗಿ ಇದ್ಲು. ವಿಜಯ್ ಡ್ರಿಂಕ್ಸಲ್ಲಿ ಕ್ಯಾನ್ಸರ್ ಟ್ಯಾಬ್ಲೆಟ್ ಹಾಕಿದ್ದ ಸಾರಿಕಾ ದೇವ್. ಅವಳು ಅವನ್ನ ಮರ್ಡರ್ ಮಾಡು ಅಂದರೆ ಲವ್ ಮಾಡಿ ಮೋಸ ಹೋಗಿ ಬಂದಿದ್ಯಾ? ಓಕೆ, ಅವ್ನ ವೀಕ್ನೆಸ್ ನನಗೆ ಗೊತ್ತಾಗಿದೆ, ಏನು ಮಾಡಬೇಕು ಅಂತ ನನಗೆ ಗೊತ್ತು. ಅವ್ನ ಕಂಪ್ನಿ ಶೇರ್ ಕಡಿಮೆ ಆಗೋದಕ್ಕೆ ನಾನೇ ಕಾರಣ, ಆದರೆ ಅದು ಇವನಿಗೆ ತಿಳಿಯೋದಿಲ್ಲ. ಮುಂದೆ ಇದೆ ಆಟ ಕಂಟಿನ್ಯೂ ಆಗುತ್ತೆ, ಆಗದೇ ಇದ್ದರೆ ನಾನು ಸಾರಿಕಾ ದೇವೇ ಅಲ್ಲ ಅಂತ ಹೇಳಿದ್ಲು. ನಯನ ನೀವು ಏನಾದರೂ ಮಾಡ್ಕೊ, ನಾನು ಚೆನ್ನೈ ಕಡೆ ಹೋಗ್ತೀನಿ, ನನಗಿಲ್ಲಿ ಇರೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಸಾರಿಕಾ ದೇವ್ ಸರಿ ಅಂತ ಹೇಳಿದ್ಲು. ಸಾರಿಕಾ ದೇವ್ಗೆ ವಿಜಯಿಂದ ಆದ ಆ ಅವಮಾನ ನೆನಪಿಸ್ಕೊಂಡು ಈಗ ನಯನ ಸ್ಥಿತಿ ನೋಡಿ ಬೇಜಾರಾಯಿತು. ಸರಿ ಅಂತ ಹೇಳಿದ್ಲು. ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿ ಕಾರ್ ಪಬ್ ಕಡೆಯಿಂದ ಆಚೆ ಹೋಯಿತು. ವಿಜಯ್ ಮನೆಗೆ ಹೋಗಿ ಅಮ್ಮ ಅಮ್ಮ ಅಂತ ಕರೆದ. ಕಮಲಾಂಬಿಕೆ ಏನೋ ಅಂತ ಕೇಳಿದ್ಲು. ವಿಜಯ್ ನೋಡಿಲ್ಲಿ, ಕೇವಲ ಅರ್ಧ ದಿನದಲ್ಲೇ ಕಂಪ್ನಿ ಶೇರ್ ಮೇಲೆ ಹೋಗಿದೆ ಅಂತ ಹೇಳ್ದ. ಕಮಲಾಂಬಿಕೆ ಇನ್ನು ಮಿಕ್ಕಿರೋ 20% ಅಂತ ಕೇಳಿದ್ಲು. ವಿಜಯ್ ದಿನೇಶ್ ರಾವ್ನ ಒಂದು ವಿಡಿಯೋ ತೋರಿಸ್ದ. ಆಗ ಕಮಲಾಂಬಿಕೆ ಹೇಯ್, ಇವಳು ನಿನ್ನ ಜೊತೆ ಇದ್ದವಳು ಅಲ್ವೇನೋ ಅಂತ ಕೇಳಿದ್ಲು. ಆಗ ಅವನು ಹ್ಞೂ ಅಂತ ಹೇಳ್ದ. ಸರಿ, ನಿನ್ನ ಡೆವಿಲ್ ಅಂತ ಸುಮ್ಮನೆ ಹೇಳೋದಿಲ್ಲ ಬಿಡು, ದಿನೇಶ್ ರಾವ್ ಕತೆ ಏನು ಅಂತ ನೋಡು ಅಂತ ಹೇಳಿ ಅಲ್ಲಿಂದ ಹೋದ್ಲು. ಕವಿತಾ ಹೀನಾ HVA ಹೋಟೆಲ್ಗೆ ಬಂದರು. ಹೋಟೆಲಲ್ಲಿ ಒಂದು ದೊಡ್ಡ VIP ಡಿನ್ನರ್ ರೂಮ್ ಬುಕ್ ಮಾಡಿ ಕೆಲವೊಂದಷ್ಟು ಫುಡ್ಡನ್ನು ಆರ್ಡರ್ ಮಾಡಿ ಸವಿತಾ ಪರಶಿವ ಇರೋ ಕಡೆ ಹೋದರು. ಅಪ್ಪ ಅಮ್ಮನ ವನಜಾ ಆಂಟಿಗೆ ಊಟಕ್ಕೆ ಕರೆದಿದ್ದಾರೆ ಅಲ್ವಾ ಅಂತ ಕೇಳಿದ್ಲು. ಆಗ ಸವಿತಾ ಆಗಲೇ ಹೇಳಿದ್ದೀನಿ, ಅವರೀಗ ಅರ್ಧ ಗಂಟೆ ಹಿಂದೆ ಬಂದರು, ಅವ್ರ ಜೊತೆನೇ ಇದ್ದೆ ಅಂತ ಹೇಳಿದ್ಲು. ಅದಕ್ಕೆ ಹೀನಾ ಸರಿ ಅಮ್ಮ 7 ಗಂಟೆಗೆ ಹಾಗೆ ಹೋಗೋಣ ಅಂತ ಹೇಳಿದ್ಲು. ಹೀನಾ ಕವಿತಾ ಅವ್ರ ರೂಮ್ಗೆ ಹೋಗಿ ಇಬ್ಬರಿಗೂ ತುಂಬಾ ಸುಸ್ತಾಗ್ತಾ ಇತ್ತು. ಆಪ್ರೇಷನ್ ಅದು ಇದು ಅಂತ ಸಖತ್ ಟಯರ್ಡ್ ಆಗಿದ್ರು. ಕವಿತಾ ಬೆಡ್ ಮೇಲೆ ದಪ್ಪ ಅಂತ ಬಿದ್ಲು. ಅವಳು ಹಿತ ಅಮರ್ ಹಗ್ಗೆಸ್ ಮಾಡಿದ್ದು ನೆನಪಿಸ್ಕೊಳ್ತಾ ಇದ್ಲು. ಕಣ್ಣಿನ ನೀರು ಅವಳ ಬೆಡ್ಡನ್ನು ತೇವಗೊಳಿಸಿತು. ಕವಿತಾ ಹಾಗೆ ನಿದ್ದೆಗೆ ಜಾರಿದ್ಲು. ಹೀನಾ ಮೊದಲು ಸ್ನಾನ ಮುಗಿಸಿ ತಲೆನ ಮೊದಲು ನೀಟಾಗಿ ಒಣಗಿಸಿ ಕೂದಲು ಮುಖದ ಮೇಲೆ ಬೀಳ್ದಂತೆ ಎತ್ತು ಕಟ್ಟಿ ಟೈಮ್ ನೋಡಿದ್ಲು. 4:30 ಆಗಿತ್ತು. ಇನ್ನೂ ಟೈಮ್ ಇದೆ ಅಂತ ಮಲಕ್ಕೊಂಡ್ಳು. ಹರ್ಷದ್ನ ಅಸಿಸ್ಟೆಂಟ್ ರವಿ 4:30 ಆಯಿತು ಅಂತ ಹೇಳ್ದ. ಹರ್ಷದ್ ಏನು ಸ್ವಲ್ಪ ಯೋಚನೆ ಮಾಡ್ದ. ಓಪನಿಂಗ್ ಪ್ರೋಗ್ರಾಮ್ನ ಈ ವಾರದೊಳಗಡೆ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಫುಲ್ ಹಾರ್ಡ್ ವರ್ಕ್ ಮಾಡ್ತಿದ್ದ. ಆಗ ಹರ್ಷದ್ ಸರಿ 5 ಗಂಟೆಗೆ ನೆನಪು ಮಾಡು ಅಂತ ಹೇಳಿ ರವಿನ ಆಚೆ ಕಳಿಸ್ದ.
ರವಿ ತಲೆ ಕೆಡಿಸ್ಕೊಳ್ತಾ ಅರೆ ಸರ್ಗೆ ಏನಾಯಿತು ಅಂತ ಆಚೆ ಹೋದ. ವಿಜಯ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡ್ದ. ದಿನೇಶ್ ರಾವ್ ಮತ್ತಿನಿಂದ ಆಚೆ ಬಂದು ಏನಾಯ್ತು ನನಗೆ ಅಂತ ಯೋಚನೆ ಮಾಡ್ತಿದ್ದ. ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಹೇಗೆ ಬಂದೆ ಅಂತ ಗೊತ್ತಿರಲಿಲ್ಲ. ವಿಜಯ್ ಸ್ಟೇಷನ್ ಒಳಗಡೆ ಬಂದು ದಿನೇಶ್ ರಾವ್ ಪರಿಸ್ಥಿತಿ ನೋಡಿ ನಕ್ಕ. ಅವನು ದಿನೇಶ್ ರಾವ್ ಹತ್ರ ಹೋಗಿ ಅರೆ ಇದೇನಿದು ನಿನ್ನ ಕತೆ, ಏನಾಯಿತು ಅಂತ ಕೇಳ್ದ. ದಿನೇಶ್ ರಾವ್ ವಿಜಯ್ ನನಗೇನೂ ನೆನಪಿಲ್ಲ ಅಂತ ಹೇಳ್ದ. ವಿಜಯ್ ಏಯ್ ಅಂತ ನನ್ನ ಗರ್ಲ್ ಫ್ರೆಂಡ್ ಮೇಲೆ ರೇಪ್ ಮಾಡೋಕ್ಕೆ ಹೋಗ್ತೀಯಾ ಅಂತ ಕೇಳ್ದ. ಆಗ ದಿನೇಶ್ ರಾವ್ ಏನು ಹೇಳ್ತಿದ್ಯಾ ಅಂತ ಹೇಳ್ದ. ವಿಜಯ್ ಅವ್ನ ಫೋನ್ ತೊಗೊಂಡು ನಯನ ಮತ್ತು ಅವ್ನ ವೀಡಿಯೋ ಪ್ಲೇ ಮಾಡಿ ತೋರಿಸ್ದ. ಅದರಲ್ಲಿ ದಿನೇಶ್ ರಾವ್ ನಯನ ತಳ್ತಿದ್ರು, ಅವಳ ಬಟ್ಟೆ ಹರಿಯೋದಕ್ಕೆ ನೋಡ್ತಿದ್ದ. ಅದೇ ಸಮಯಕ್ಕೆ ಪೊಲೀಸ್ ಅಲ್ಲಿಗೆ ಬಂದು ದಿನೇಶ್ ರಾವ್ನ ಹೇಳ್ಕೊಂಡು ಬಂದಿದ್ದರು. ವಿಜಯ್ ಬಾ ಇಲ್ಲಿ ಅಂತ ಈ ವಿಡಿಯೋ ಪೊಲೀಸ್ ಬಳಿ ಇಲ್ಲ ಕೊಟ್ಟೆ ಅಂತ ತಿಳ್ಕೊ, ಲೈಫಲ್ಲಿ ನಿನ್ನ ಬಿಸ್ನೆಸ್ ಫೀಲ್ಡ್ಗೆ ಮುಖ ತೋರಿಸೋದಕ್ಕಾಗೋದಿಲ್ಲ ಅಂತ ಹೇಳ್ದ. ದಿನೇಶ್ ರಾವ್ ನನಗೆಲ್ಲ ಅರ್ಥ ಆಯಿತು, ನನ್ನ ಕಂಪ್ನಿ ಶೇರ್ ಕಡಿಮೆ ರೇಟಿಗೆ ಮಾರ್ತೀನಿ, ಅದ್ರ ಜೊತೆಗೆ ನನ್ನ ಶೇರನ್ನು ಸಹ ಕೊಡ್ತೀನಿ. ಬಿಸ್ನೆಸ್ ಫೀಲ್ಡಲ್ಲಿ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಬದುಕ್ಬಿಡ್ತೀನಿ, ನಾನು ಬಿಟ್ಬಿಡು ಪ್ಲೀಸ್ ವಿಜಯ್ ಅಂತ ಅಲ್ಲೇ ಅವ್ನ ಕಾಲನ್ನು ಹಿಡ್ಕೊಂಡ್ಬಿಟ್ಟ. ವಿಜಯ್ ನನಗೆ ಗೊತ್ತು ನನ್ನ ಶೇರ್ ಕಡಿಮೆ ಆಗೋದ್ರಲ್ಲಿ ನಿನ್ನ ಪಾತ್ರ ಅಷ್ಟೊಂದಿಲ್ಲ, ಆದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬೇರೆ ಯಾರ್ದೋ ಕಾಣದ ಕೈ ಇದರಲ್ಲಿದೆ ಅಂತ ನನಗೆ ಗೊತ್ತು. ಅದೊಂದೇ ಕಾರಣದಿಂದ ನಿಮ್ಮನ್ನು ಇಷ್ಟಕ್ಕೆ ಬಿಡ್ತಾ ಇರೋದು, ನೀವು ಇಂಟೆನ್ಷನಲಿ ಇದನ್ನು ಮಾಡಿಲ್ಲ ಅಂತ ಅಷ್ಟೆ ಅಂತ ದಿನೇಶ್ ರಾವ್ನ ಬಿಡಿಸ್ಕೊಂಡು ಹೋದ. ವಿಜಯ್ ಪ್ರಾಬ್ಲಮ್ ಮುಗ್ದಿದ್ದು, ಇನ್ನು ಹೀನಾನ ಹುಡ್ಕೋದೆ ನನ್ನ ಗುರಿ ಅಂತ ಹೇಳ್ಕೊಂಡ. ದಿನೇಶ್ ರಾವ್ ಕಡಿಮೆ ಬೆಲೆಗೆ ತನ್ನ ಕಂಪ್ನಿ ಶೇರನ್ನು ಮಾರ್ದ. ವಿಜಯ್ ಮೊದಲಿನ ಟಾಪ್ ಬಿಸ್ನೆಸ್ ಮ್ಯಾನ್ಗಳಲ್ಲಿ ತನ್ನ ಸ್ಥಾನನ ಬಿಗಿಪಡಿಸ್ಕೊಂಡ. ಎಲ್ಲ ನ್ಯೂಸ್ಗಳಲ್ಲೂ ದಿಢೀರ್ನೇ ನೆಲ ಕಚ್ಚಿದ ವಿಜಯ್ ಪಲ್ಲವ ಅವರ ಬಿಸ್ನೆಸ್ ಮತ್ತೆ ದಿಢೀರೇನೆ ಬಿಸ್ನೆಸ್ ಫೀಲ್ಡಲ್ಲಿ ತನ್ನ ಹೆಸರನ್ನು ಉಳಿಸ್ಕೊಂಡಿದೆ ಅಂತ ಬಿಸ್ನೆಸ್ ನ್ಯೂಸ್ ವಿಜಯ್ ಬಗ್ಗೆ ಬರ್ತಾ ಇತ್ತು. ಸಾರಿಕಾ ದೇವ್ ಈ ನ್ಯೂಸನ್ನು ನೋಡಿ ಮತ್ತೆ ನಿನ್ನ ಕೆಳಗೆ ಹೋಗ್ತೀಯಾ, ಹಾಗೆ ನಾನು ಮಾಡೇ ತೀರ್ತೀನಿ ವಿಜಯ್, ನಿನ್ನ ಅಂತೂ ನಾನು ಸುಮ್ಮನೆ ಬಿಡೋದಿಲ್ಲ, ನೆಮ್ಮದಿಯಾಗಿರೋದಕ್ಕೂ ಬಿಡೋದೇ ಇಲ್ಲ ತಿಳ್ಕೊ. ಇನ್ನು ಶೀನಾ ಅಮ್ಮ ಸವಿತಾ ನ್ಯೂಸ್ ಆನ್ ಮಾಡಿ ಏನೋ ಕೆಲಸ ಮಾಡ್ತಿದ್ರು. ಅದರಲ್ಲಿ ವಿಜಯ್ ಪಲ್ಲವ್ ಅನ್ನೋ ನ್ಯೂಸ್ ನೋಡಿ ಇವರೆಲ್ಲ ಹಾಳಾಗ್ತಾರೆ, ನಮ್ಮಂಥವ್ರನ್ನ ಹಾಳು ಮಾಡೋದಕ್ಕೆ ಇರೋದು ಅಂತ ಬೈಕೊಂಡು ಟಿ ವಿಯನ್ನು ಆಫ್ ಮಾಡಿದ್ರು. ಅದರಲ್ಲೊಳಗೆ ವಿಜಯ್ ಮುಖ ನೋಡಿ ಈ ಬೇವರ್ಸಿಯಿಂದಾನೆ ನನ್ನ ಮಕ್ಕಳು ನಮ್ಮಿಂದ ಎಲ್ಲೆಲ್ಲೋ ದೂರ ಇರೋದು, ಇವನಿಗೆ ನನ್ನ ಮಗಳು ಕೊಡಬೇಕಂತೆ, ಇನ್ನೂ ನನ್ನ ಮಗಳ ಮೇಲೆ ಹುಚ್ಚು ಹೋಗಿಲ್ಲ ಇವನಿಗೆ, ಇಂಥವ್ರಿಗೆ ದೇವ್ರ ತ್ಯಾಕಾದರೂ ಒಳ್ಳೆ ಜೀವನ ಕೊಡ್ತಾನೆ, ಇಂಥ ಪಾಪಿಗಳಿಗೆ ಒಬ್ಬರನ್ನ ಹಿಂಸೆ ಮಾಡಿ ಬದುಕೋದೇ ಅವ್ರ ಜೀವನ ಆಗೋಗಿದೆ ಅಂತ ಬೈಕೊಂಡು ಟಿ ವಿ ಆಫ್ ಮಾಡಿದ್ಲು. ಬಿಸ್ನೆಸ್ ಫೀಲ್ಡಲ್ಲಿ ಕೂಡ ವಿಜಯ್ ಬಗ್ಗೆ ನ್ಯೂಸ್ ಓಡಾಡ್ತಾ ಇತ್ತು. ಇದು ಹರ್ಷದ್ ಕಂಪ್ನಿ ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಿತ್ತು. ವಿಷಯ ಹರ್ಷದ್ ತನಕ ತಲುಪದೇ ಇದ್ದರೂ ಹರ್ಷದ್ ಕಂಪ್ನಿಯವರು ಈ ಥರ ಬೆಳೀತಿರೋರನ್ನ ಆದಷ್ಟು ನಮ್ಮ ದಾರಿಯಿಂದ ದೂರ ಇಡಬೇಕು, ನಮಗೆ ಮುಂದೆ ದೊಡ್ಡ ಕಾಂಪಿಟೇಟರ್ ಆಗ್ತಾರೆ ಅಂತ ಅವ್ರು ಆಗಲೇ ವಿಜಯ್ ಕಂಪನಿ ವಿರುದ್ಧ ಕೆಲವೊಂದಷ್ಟು ಕಾಂಪಿಟೇಷನನ್ನು ಇಟ್ಕೊಂಡು ಪ್ರಿಪೇರ್ ಆಗ್ತಿದ್ರು. ಕವಿತಾ ಮಲಗ್ತಿದ್ಲು, ಅವಳ ಫೋನ್ಗೆ ಟಕ್ ಟಕ್ ಅಂತ ಮೆಸೇಜ್ಗಳು ಬರ್ತಿತ್ತು. ಅದು ಬೇರೆ ಯಾರೂ ಅಲ್ಲ, ವಿನಯ್. ಕವಿತಾ ನಂಬರ್ ಕಲೆಕ್ಟ್ ಮಾಡಿಕೊಂಡು ಮೆಸೇಜ್ ಮಾಡಿ ತಲೆ ತಿಂತಿದ್ದ. ಮಲ್ಲಿಕ್ ಎಮಿಲಿಯಾಗೆ ಜೀರಿಗೆ ನೀರು ಕೊಡಿಸಿ ಅವಳಿಗೆ ಆರಾಮನ್ಸು ಹಾಗೆ ಮಾಡಿದ್ದ. ಎಮಿಲಿಯಾ ಸ್ವಲ್ಪ ಸುಧಾರಿಸ್ಕೊಂಡು ಮಲ್ಲಿಕ್ನ ಹತ್ರ ಬಂದು ಥ್ಯಾಂಕ್ ಯು ಸೋ ಮಚ್, ನೀನಿಲ್ಲ ಅಂತ ಅಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಮುಂದೆ ಏನಾಗುತ್ತೆ, ಹರ್ಷದ್ ಹೀನಾಗೆ ಹೇಗೆ ಇನ್ವೈಟ್ ಮಾಡ್ತಾನೆ ಅದನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಚಾನಲ್ನ ಬೆಳೆಯೋದಕ್ಕೆ ಹೆಲ್ಪ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೀನಿ, ಹೋಗಿ 1 by 1 ಪ್ಲೇಲಿಸ್ಟಲ್ಲಿ ಕೂಡ ಕೇಳಿ. ಲವ್ ಯು ಆಲ್, ಬಾಯ್.